ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿದ್ಯಾರ್ಥಿಗಳೇ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ಆಮೇಲೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಒಂದು ಸರಿ ಹೋಗಿ ನೋಡಿ. SSLCಗೆ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀವಿ, ಕ್ವಿಜ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ದಿನ 2ನೇ ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಆ ಪಾಠದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಮಾದರಿ ಉತ್ತರಗಳು, ಈ ವರ್ಷ ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ಸಹಿತ ನೋಡೋಣ. ಪ್ರಶ್ನೆ ಒಂದಿತ್ತು, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಏಪ್ರಿಲ್ 2015ಕ್ಕೆ 1 ಅಂಕಕ್ಕೆ ಕೇಳಿದ್ದಾರೆ. ಇದೇ ಪ್ರಶ್ನೆಯನ್ನು ಇನ್ನೊಂದು ಥರ ಕೇಳಿರ್ತಕ್ಕಂಥದ್ದು, ಸಹಾಯಕ ಸೈನ್ಯ ಪದ್ಧತಿ ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಜೂನ್ 2018ಕ್ಕೆ 1 ಅಂಕಕ್ಕೆ ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದವರು ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಲಾರ್ಡ್ ವೆಲೆಸ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇರ್ತದೆ. ಇಷ್ಟಿದ್ರೆ 1 ಅಂಕ ತಮಗೆ ಕೊಡ್ತಾರೆ. 2ನೇ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ಸಂಸ್ಥಾನಗಳನ್ನು ಹೇಗೆ ನಿಯಂತ್ರಿಸಿತು? ಏಪ್ರಿಲ್ 2019ಕ್ಕೆ 2 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮುಖ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಸಂಸ್ಥಾನಗಳ ನಿಯಂತ್ರಣದ ಕೆಲಸ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ಮಾಡಿತು ಅಂತ ಒಂದು 4 ಪಾಯಿಂಟ್ ಬರೀಬೇಕಿತ್ತು. ಒಂದನೇದು, ಈ ಭಾರತೀಯ ಸಂಸ್ಥಾನಗಳು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತಮ್ಮ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಾಗಿತ್ತು. ಎರಡನೇದು, ಈ ಒಂದು ಬ್ರಿಟಿಷ್ ಸೈನಿಕ ತುಕಡಿಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಆಯಾ ಭಾರತೀಯ ಸಂಸ್ಥಾನಗಳ ದೊರೆಗಳೇ ನಿರ್ವಹಿಸಬೇಕಾಗಿತ್ತು. ಆ ಸ್ಥಾನದಲ್ಲಿ ರೆಸಿಡೆಂಟನ್ನು ನೇಮಕ ಮಾಡಬೇಕಿತ್ತು. ನೆಕ್ಸ್ಟ್, ಏನಾದರೂ ಯುದ್ಧ ಮತ್ತು ಒಪ್ಪಂದಕ್ಕೆ ಯುರೋಪಿಯನ್ನರ ಅವರನ್ನು ವಹಿಸಿಕೊಳ್ಳಬಹುದಾಗಿದ್ದರೆ ಅವಕ್ಕೆಲ್ಲ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಅನುಮತಿ ಅಂತಕ್ಕಂಥದ್ದು ಕಡ್ಡಾಯವಾಗಿ ಪಡಿಲೇಬೇಕು. ಈ 4 ವಿಷಯಗಳಿಂದ ನಾವೇನು ಹೇಳ್ಬೋದು, ಭಾರತೀಯ ಸಂಸ್ಥಾನಗಳನ್ನು ಸಹಾಯಕ ಸೈನ್ಯ ಪದ್ಧತಿ ಈ ಥರ ನಿಯಂತ್ರಣದ ಕೆಲಸವನ್ನು ಮಾಡಿತು. ಯುದ್ಧ ಮತ್ತು ಸಂಧಾನಕ್ಕೆ ಅನುಮತಿ ಅಂತಕ್ಕಂಥದ್ದು. ಪ್ರಶ್ನೆ 3, ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಜೂನ್ 2019ಕ್ಕೆ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಬಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಬರ್ತಾನೆ. ಬಟ್ ಅದೇ ಥರನಾಗಿ ವಿದ್ಯಾರ್ಥಿಗಳೇ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಬಂದ್ರೆ ಅದನ್ನು ಯಾರು ಇರ್ತಾರಪ್ಪ ಅಂತಂದ್ರೆ ಅಲ್ಲಿ ಲಾರ್ಡ್ ಡೌಲ್ ಹಾಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಲಾರ್ಡ್ ಡೌಲ್ ಹಾಸಿನೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿ ಮಾಡ್ತಾನೆ. ಪ್ರಶ್ನೆ 4, ವೆಲೆಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಹೇಗಾಯಿತು ಅಂತ ಜೂನ್ 2019ಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. ಅದನ್ನೇ ಬರಿಬೇಕು. ಬ್ರಿಟಿಷ್ ಸೈನ್ಯದ ತುಕಡಿ ರಾಜ್ಯದಲ್ಲಿ ಇರಿಸಿಕೊಳ್ಳೋದು, ಈ ಸೈನ್ಯದ ತುಕಡಿಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಆಯಾ ದೇಶೀಯ ಸಂಸ್ಥಾನಗಳ ರಾಜರೇ ಭರಿಸಬೇಕಾಗಿರೋದು. ಮುಂದೆ ಸಂಸ್ಥಾನದಲ್ಲಿ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಬೇಕು, ಯುರೋಪಿಯನ್ನರ ನೇಮಕಕ್ಕೆ ಅನುಮತಿಯನ್ನು ಪಡಿಬೇಕು ಅಂತಕ್ಕಂಥದ್ದು 4 ಅಂಶಗಳು. ಯುದ್ಧ ಮತ್ತು ಒಪ್ಪಂದಕ್ಕೆ ಬ್ರಿಟಿಷರ ಅನುಮತಿ ಸಹಿತ ಕಡ್ಡಾಯ ಅಂತಕ್ಕಂಥ ಅಂಶವನ್ನು 5 ಅಂಶಗಳು ಇದ್ದು, ಸೊ ಇವೆಲ್ಲಗಳಿಂದ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಳ್ತಾರೆ. ಪ್ರಶ್ನೆ 5, ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮಗಳೇನು? ಜೂನ್ 2019ಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. 2 ಅಂಶಗಳು ಬರ್ತಾವ. ಈ ಆಂಗ್ಲೋ ಸಿಖ್ ಯುದ್ಧಗಳಿಂದ ಬ್ರಿಟಿಷರು ವಿರುದ್ಧ ಸಿಖ್ಖರು ಹೋರಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಲಾಸ್ಟ್ಗೆ ಈ ಪಂಜಾಬ್ ಅಂತಕ್ಕಂಥದ್ದು ಬ್ರಿಟಿಷರ ಆಶ್ರಿತರ ರಾಜ್ಯವಾಗಿ ಹೋಗ್ತದೆ ಅಂತಕ್ಕಂಥದ್ದು 2 ಅಂಶಗಳು ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮದಲ್ಲಿ ಬರ್ತದೆ. ಇನ್ನು 6ನೇ ಪ್ರಶ್ನೆ ಇತ್ತು, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು? ಜೂನ್ 2020ರಲ್ಲಿ 2 ಅಂಕಕ್ಕೆ ಕೇಳಿದ್ದಾರೆ. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣವಾಗಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಒಂದನೇದು, ಬ್ರಿಟಿಷ್ ಸೈನ್ಯದ ತುಕಡಿ ತಮ್ಮ ರಾಜ್ಯದಲ್ಲಿ ಇರಿಸಿಕೊಳ್ಳೋದು, ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಭರಿಸೋದು, ಆಸ್ಥಾನದಲ್ಲಿ ರೆಸಿಡೆಂಟನ್ನು ನೇಮಿಸೋದು, ಯುರೋಪಿಯನ್ನರ ನೇಮಕಕ್ಕೆ ಅನುಮತಿಯನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ ಯುರೋಪಿಯನ್ನರ ನೇಮಕವನ್ನು ಮಾಡ್ಕೊಳ್ಬೇಕು, ಆಮೇಲೆ ಯುದ್ಧ ಮತ್ತು ಒಪ್ಪಂದಕ್ಕೆ ಅನುಮತಿಯನ್ನು ಸಹಿತ ಪಡೆದುಕೊಳ್ಬೇಕು ಅಂತಕ್ಕಂಥದ್ದು. ಇವೆಲ್ಲ ಅಂಶಗಳು ಎಲ್ಲದವಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಇದಾವ. ಪ್ರಶ್ನೆ 7, ಸಾಲ್ಭಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡ ಯುದ್ಧ ಯಾವುದು ಅಂತ ಕೇಳಿದ್ದಾರೆ. ಅದು ಸೆಪ್ಟೆಂಬರ್ 20ಕ್ಕೆ 1 ಅಂಕಕ್ಕೆ ಕೇಳಿದ್ರು. ಅದು ಮೊದಲ ಆಂಗ್ಲೋ ಮರಾಠ ಯುದ್ಧ ಅಂತ ಬರ್ತದೆ. ಇನ್ನು ಮುಂದಿನ 8ನೇ ಪ್ರಶ್ನೆ ಇತ್ತು, ವೆಲೆಸ್ಲಿ ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಅಂತ ಕೇಳಿದ್ದಾರೆ. ಗವರ್ನರ್ ಜನರಲ್ ಆಗಿದ್ದ, ಬಟ್ ಯಾಕೆ ಆತ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಹೋದ ಅನ್ನೋದನ್ನು ಮಾರ್ಚ್ 2022ಕ್ಕೆ 1 ಅಂಕಕ್ಕೆ ಕೇಳಿದ್ರು. ಉತ್ತರನೂ ಕೂಡ ನಿಮ್ಮ ಮುಂದೆ ಇದೆ. ಈತನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಟೀಕೆಗೆ ಒಳಗಾದ ಕಾರಣ ಸ್ವದೇಶಕ್ಕೆ ಮರಳುತ್ತಾನೆ ಅಂತಕ್ಕಂಥದ್ದು ಉತ್ತರ ಬರೀಬೇಕಿತ್ತು.
ನೆಕ್ಸ್ಟ್ ಕ್ವಶನ್ ಇತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಅಂತ ಮಾರ್ಚ್ 2022ಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. ಸೊ ಬ್ರಿಟಿಷ್ ಸೈನ್ಯದ ತುಕಡಿ ಇಟ್ಟುಕೊಳ್ಬೇಕು, ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ಭರಿಸೋದು, ಆಸ್ಥಾನದಲ್ಲಿ ರೆಸಿಡೆಂಟ್ ನೇಮಕ, ಯುರೋಪಿಯನ್ನರ ನೇಮಕ, ಯುದ್ಧ ಮತ್ತು ಒಪ್ಪಂದಕ್ಕೆ ಬ್ರಿಟಿಷರ ಅನುಮತಿ ಕಡ್ಡಾಯ ಅಂತ ಈ ಅಂಶಗಳು ನಿಬಂಧನೆಗಳಲ್ಲಿದ್ದಾವ ಸಹಾಯಕ ಸೈನಿಕ ಪದ್ಧತಿಯಲ್ಲಿ. ಇನ್ನು 10ನೇ ಪ್ರಶ್ನೆ ಇವತ್ತು, ಮೊದಲ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವನು ಯಾರು? ಇಲ್ಲಿ 2ನೇ ಮಾಧವರಾವ್ ಅಂತ ಬರ್ತಾನ. ಈ ಪ್ರಶ್ನೆ ಸೆಪ್ಟೆಂಬರ್ 22ಕ್ಕೆ 1 ಅಂಕಕ್ಕೆ ಕೇಳಿದ್ದಾರೆ. ಮೊದಲ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಸೊ ಯಾರು ಪೇಶ್ವೆ ಆಗ್ತಾರಪ್ಪ ಅಂದರೆ 2ನೇ ಮಾಧವರಾವ್ ಅಂತ. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ಕೊಡ್ತದೆ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ನಿಮ್ಮ ವ್ಯೂಸ್ಗಳಿಗೆ ನಾವು ಹೆಡ್ಸಪ್ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಮ್ಮ ಚಾನಲಲ್ಲಿ ತುಂಬಾ ವ್ಯೂಗಳು ಬರ್ತಾವೆ, ಬಟ್ ಎಲ್ಲೋ ಸಬ್ಸ್ಕ್ರಿಪ್ಷನ್ಗಳು ಮತ್ತು ಶೇರ್ಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಬ್ಯಾಂಕ್ನ ಕಡೆಯ ಪ್ರಶ್ನೆ ಹೀಗಿದೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸೆಪ್ಟೆಂಬರ್ 22 1 ಅಂಕಕ್ಕೆ ಕೇಳಿರ್ತಕ್ಕಂಥದ್ದು ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗಳಿಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳಿರಲಿ. ನೀವು ಹಿಂದಿಯಲ್ಲಿನೂ ಕೂಡ ನಾವು ಇದೇ ಥರದಾಗಿರ್ತಕ್ಕಂಥ ಸೇಮ್ ಸೀರೀಸನ್ನು ರಿಪೀಟ್ ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೇ ತಾವುಗಳು ನೋಡಬೇಕು. ಯಾಕಂದ್ರೆ ಎಷ್ಟು ವಿಡಿಯೋಗಳನ್ನು ಬೇಗ ತಾವುಗಳು ವ್ಯೂಸ್ಗಳನ್ನು ಕೊಡ್ತೀರಷ್ಟು ನಮಗೆ ಎಲ್ಲ ಸಿಲೆಬಸ್ ಮಾಡೋಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಒಂದು ರೀತಿ ಖುಷಿ ಆಗ್ತದೆ. ನಿಮ್ಮ ವ್ಯೂಸ್ಗಳು ಲೇಟ್ ಆಯ್ತು ಅಂದ್ರೆ ಸರ್ ನಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಬೇಜಾರಾಗ್ತದೆ. ಸೊ ಅದಕ್ಕಾಗಿ ನಾವು ನಿಮಗೆ ಪದೇ ಹೇಳ್ತಕ್ಕಂಥದ್ದು ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಲು ಮರೆಯದಿರಿ ಅಂತ. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಅಲ್ಲಿಯವರೆಗೂ ಸ್ಟೇ ಟ್ಯೂನ್, ಬಾಯ್.